ನಮಸ್ಕಾರ ಸ್ನೇಹಿತರೆ, ವಿಡೋಸ್ ಬೇ ಸೀಸನ್ 1 ಎಪಿಸೋಡ್ 2 ಮೊದಲ ಎಪಿಸೋಡ್ ಅಲ್ಲಿ ನೋಡಿರೋ ಹಾಗೆ ವಿಡೋಸ್ ಬೇ ಅನ್ನೋ ಒಂದು ಸಣ್ಣ ದ್ವೀಪದಲ್ಲಿ ದೊಡ್ಡ ದೊಡ್ಡ ರಹಸ್ಯಗಳು ಅಡಗಿದೆ. ಈ ದ್ವೀಪ ಶಾಪಗ್ರಸ್ತವಾಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಮೊದಲು ಮಂಜು ಆವರಿಸ್ಕೊಂಡು ಮೀನುಗಾರ ಶೆಫ್ ಸಾಯೋ ಹಾಗಾಯ್ತು, ಭೂಕಂಪ ಆಯ್ತು. ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಈ ಟೌನ್ ನ ಭಯಾನಕ ಹಿಸ್ಟ್ರಿ ಬಗ್ಗೆ ತಕ್ಕ ಮಟ್ಟಿಗೆ ಗೊತ್ತಾಗಿದೆ. ಈ ದ್ವೀಪದಲ್ಲಿ ಸಮಯ ಒಂದೇ ತರ ನಡೀತಾ ಇಲ್ಲ, ಟೈಮ್ ಟ್ರಾವೆಲ್ ಅಥವಾ ಟೈಮ್ ಪ್ಯಾರಾಡಾಕ್ಸ್ ಏನೋ ಇರೋ ಹಾಗೆ ಕಾಣ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದ್ವೀಪದಲ್ಲಿ ಹುಟ್ಟಿ ಬೆಳೆದವರು ಇಲ್ಲಿಂದ ಹೊರಗೆ ಹೋಗೋಕೆ ಆಗಲ್ಲ, ಹೋದ್ರೆ ಸಾವನ್ನಪ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ವಿಕ್ ಅನ್ನೋ ವ್ಯಕ್ತಿ ಅವಾಗವಾಗ ಈ ದ್ವೀಪ ಜೀವಂತಗೊಳ್ಳುತ್ತೆ. ಒಂದಾದ್ಮೇಲೆ ಒಂದು ಕೆಟ್ಟ ಘಟನೆಗಳು ನಡೆಯೋಕೆ ಶುರು ಆಗಿ ಮನುಷ್ಯರ ಬಲಿ ತಗೊಳುತ್ತೆ. ಅದಕ್ಕೆ ದ್ವೀಪವನ್ನ ಕ್ಲೋಸ್ ಮಾಡಿ ಜನರಿಗೆ ಎಚ್ಚರಿಕೆ ನೀಡಬೇಕು ಅನ್ನೋದು ಇವನ ಅಭಿಪ್ರಾಯ. ಇದಕ್ಕೆ ಟೌನ್ ನ ಮೇಯರ್ ಟಾಮ್ ಒಪ್ತಾ ಇಲ್ಲ. ಟೂರಿಸ್ಟ್ ಗಳು ಬರ್ಲಿಲ್ಲ ಅಂದ್ರೆ ಟೌನ್ ನ ಉದ್ಧಾರ ಮಾಡೋಕೆ ದುಡ್ಡು ಸಿಗಲ್ಲ ಅಂತ. ಮೊದಲನೇ ಎಪಿಸೋಡ್ ನ ಕೊನೆಯಲ್ಲಿ ನೋಡಿದೀವಿ. ಈ ಟೌನ್ ನ ಕೆಳಗೆ ಸುರಂಗಗಳಿದಾವೆ, ಸುರಂಗದ ಒಳಗೆ ಚೇಂಬರ್ ಇದೆ, ಚೇಂಬರ್ ಒಳಗೆ ಒಂದು ಚೇರ್ ಇದೆ, ಮನುಷ್ಯರಿಗೆ ಟಾರ್ಚರ್ ಕೊಡೋಕೆ ಅಂತ ಬಳಸೋ ಚೇರ್ ನ ರೀತಿ. ಈ ಚೇರ್ ಹತ್ರನೇ ದೊಡ್ಡ ಕಬ್ಬಿಣದ ಡೋರ್ ಇದೆ. ಈ ಡೋರ್ ನ ಓಪನ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು ಅಂತ ಇನ್ನ ಗೊತ್ತಾಗಿಲ್ಲ. ಇದೆಲ್ಲ ಮೊದಲ ಎಪಿಸೋಡ್ ಅಲ್ಲಿ ನೋಡಿದೀವಿ. ಯಾರಾದ್ರೂ ನೋಡ್ದಲೆ ಡೈರೆಕ್ಟ್ ಆಗಿ ಈ ವಿಡಿಯೋ ನೋಡೋಕೆ ಬಂದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ಅಂದ್ರೆ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಸೀರೀಸ್ ನ ಎಲ್ಲಾ ವಿಡಿಯೋಸ್ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಹಿಂದಿನ ವಿಡಿಯೋ ತರ ಈ ವಿಡಿಯೋಲು ಎರಡನೇ ಎಪಿಸೋಡ್ ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಎಪಿಸೋಡ್ ಆಗಿ ತುಂಬಾನೇ ದಿನಗಳು ಕಳೆದಿದೆ. ಈಗ ರಾತ್ರಿ ಹೊತ್ತಲ್ಲಿ ಚರ್ಚ್ ಬೆಲ್ ನ 9 ಬಾರಿ ಹೊಡೆಯೋ ಶಬ್ದ ಕೇಳಿಸುತ್ತೆ. ಇಷ್ಟೊತ್ನಲ್ಲಿ ಗಂಟೆ ಯಾರು ಹೊಡಿತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನ್ಯೂಯಾರ್ಕ್ ಟೈಮ್ಸ್ ನ ಪತ್ರಕರ್ತ ಆರ್ಥರ್ ವಿಡೋಸ್ ಬೇ ಬಗ್ಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಬರ್ದಿರೋದ್ರಿಂದ ಟೂರಿಸ್ಟ್ ಗಳು ಈ ವಾರದಿಂದನೇ ವಿಡೋಸ್ ಬೇಗೆ ಬರ್ತಾ ಇದ್ದಾರೆ. ಅದಕ್ಕೆ ಟೂರಿಸ್ಟ್ ಗಳಿಗೆ ಕೊಡೋಕೆ ಅಂತ ಈ ಟೌನ್ ನ ಎಲ್ಲಾ ಇನ್ಫಾರ್ಮೇಶನ್ ಇರೋ ಬ್ರೋಷರ್ ನ ರೆಡಿ ಮಾಡಿಸಿದ್ದಾರೆ. ನ್ಯೂಸ್ ಪೇಪರ್ ಅಲ್ಲಿ ಆರ್ಥರ್ ವಿಡೋಸ್ ಬೇ ಮುಂದಿನ ಮಾರ್ಥಾಸ್ ವಿನ್ಯಾರ್ಡ್ ಆಗಿದೆ ಅಂತ ಬರ್ದಿರೋದ್ರಿಂದ ಟಾಮ್ಗೆ ತುಂಬಾನೇ ಖುಷಿ ಆಗಿದೆ. ಎಲ್ಲ ಬಿಟ್ಟು ಇದೆಲ್ಲ ಇನ್ನ ಪದೇ ಪದೇ ಓದಿ ಪೆಟ್ರಿಷಿಯಾ ಕೈಯಲ್ಲೂ ಓದಿಸಿ ಖುಷಿ ಪಡ್ತಾ ಇದ್ದಾನೆ. ಮಾರ್ಥಾಸ್ ವಿನ್ಯಾರ್ಡ್ ಏನು ಅಂತ ಹಿಂದಿನ ವಿಡಿಯೋಲೆ ಹೇಳಿದೀನಿ ಸ್ನೇಹಿತರೆ. ಈಗ ಪೆಟ್ರಿಷಿಯಾ ಮತ್ತೆ ಟಾಮ್ ಇಬ್ರು ಒಂದು ಕಾಫಿ ಶಾಪ್ ಗೆ ಬರ್ತಾರೆ. ಇಲ್ಲಷ್ಟೇ ಅಲ್ಲ, ಎಲ್ಲಾ ಅಂಗಡಿ ಹೋಟೆಲ್ ಅಲ್ಲಿ ಇರೋ ಅಪ್ಲಯನ್ಸಸ್ ಮತ್ತೆ ಮಷೀನ್ಸ್ ನ ಅಪ್ಗ್ರೇಡ್ ಮಾಡಿಸಿದ್ದಾನೆ ಟಾಮ್. ಟೂರಿಸ್ಟ್ ಗಳಿಗೆ ಏನ್ ಬೇಕೋ ಅದೆಲ್ಲ ಸಿಗೋ ಹಾಗೆ ಮಾಡೋಕೆ. ಇದೇ ಸಮಯಕ್ಕೆ ಶರೀಫ್ ಬೆಚಿರ್ ಸೈರನ್ ಹಾಕೊಂಡು ಹೋಗ್ತಾ ಇರೋದು ನೋಡಿ ಹೊರಗೆ ಬಂದಾಗ ಈಗ ಎಲ್ಲಾ ರಿಪೇರ್ ಮಾಡಿಸಿ ಹೊಸದಾಗಿ ಓಪನ್ ಮಾಡಿರೋ ಲಾಡ್ಜ್ ಹತ್ರ ವಿಕ್ ಜಗಳ ಮಾಡ್ತಿದ್ದಾನೆ. ಈ ಲಾಡ್ಜ್ ಹಾಂಟೆಡ್ ಆಗಿದೆ, ಯಾರನ್ನು ನಾನು ಒಳಗೆ ಹೋಗೋಕೆ ಬಿಡಲ್ಲ ಅಂತ ಮರದ ಪಟ್ಟಿ ಡೋರ್ಗೆ ಹೊಡಿತಾ ಇದ್ದಾನೆ, ಡೋರ್ ಓಪನ್ ಮಾಡೋಕೆ ಆಗ್ಬಾರ್ದು ಅಂತ ಹೇಳಿ. ಆದ್ರೆ ಲಾಡ್ಜ್ ನ ನಡೆಸ್ತಾ ಇರೋ ಕರ್ಟ್ ಅನ್ನೋ ವ್ಯಕ್ತಿ ಸುತ್ತಿಗೆ ಕಿತ್ಕೊಂಡು ವಿಕ್ ನ ತಳ್ಳಿ ಬೀಳಿಸ್ತಾನೆ. ಬೆಚಿರ್ ವಿಕ್ ನ ಎಳ್ಕೊಂಡು ಹೋಗ್ಬೇಕಾದ್ರೆ ಟಾಮ್ ಒಬ್ಬ ಸ್ವಾರ್ಥಿ, ನಿಮ್ಮೆಲ್ಲರ ಜೀವನದ ಜೊತೆ ಆಟ ಆಡ್ತಾ ಇದ್ದಾನೆ, ನೀವು ಸತ್ರು ಪರವಾಗಿಲ್ಲ, ಅವನಿಗೆ ಬಿಸ್ನೆಸ್ ಮುಖ್ಯ, ಇವನ ಮಾತು ಯಾರು ಕೇಳ್ಬೇಡಿ, ಇವನೊಬ್ಬ ಹೇಳಿ, ಇವನೇ ಒಂದು ಸಲ ಕೂಡ ಲಾಡ್ಜ್ ಒಳಗೆ ಕಾಲಿಡಲ್ಲ, ನೋಡಿ ಬೇಕಾದ್ರೆ, ಭಯ ಇವನಿಗೆ ಅಂತೆಲ್ಲ ಹೇಳಿದಾಗ ಟಾಮ್ ಇವನಿಗೆ ಕೆಡದಾಗಿ ಬೈತಾನೆ. ಬೆಚಿರ್ ವಿಕ್ ನ ಕರ್ಕೊಂಡು ಹೋದ. ಟಾಮ್ ಜನರಿಗೆ ವಿಕ್ ಹೇಳಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಲಾಡ್ಜ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ. ಲಾಡ್ಜ್ ನ ಓನರ್ ಕರ್ಟ್ ಡೋರ್ ಮುಂದೆ ನಿಂತ್ಕೊಂಡು ವಿಕ್ ಬೇರೆ ಮರದ ಪಟ್ಟಿ ಹೊಡೆದಿದ್ದಾನೆ, ಡೋರ್ ನ ಹೇಗೆ ಓಪನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಈ ರೀತಿ ಡೋರ್ ಓಪನ್ ಮಾಡ್ದ. ಟಾಮ್ ಸಾಲ್ಟಿವೇಲ್ ರೆಸ್ಟೋರೆಂಟ್ ಗೆ ಬಂದು ತನ್ನ ಮಗ ಎವನ್ಗೋಸ್ಕರ ಊಟ ಡ್ರಿಂಕ್ಸ್ ಎಲ್ಲ ಪಾರ್ಸಲ್ ಮಾಡಿಸ್ಕೋಬೇಕಾದ್ರೆ ಚರ್ಚ್ ನ ಫಾದರ್ ಬ್ರೈಸ್ ಬರ್ತಾರೆ. ಈ ಟೌನ್ ನ ಉದ್ಧಾರ ಮಾಡೋಕೆ ನಾನು ಪರದಾಡ್ತಿದ್ರೆ ಒಬ್ರಾದ್ರೂ ಅಟ್ಲೀಸ್ಟ್ ನನ್ ಜೊತೆ ಚೆನ್ನಾಗಿ ಮಾತಾಡಬಾರ್ದಾ, ಏನೋ ಎಲ್ಲ ನನ್ಗೋಸ್ಕರನೇ ಮಾಡ್ಕೊಂತಾ ಇದೀನಿ ಅನ್ನಂಗ್ ಆಡ್ತಾರೆ ಅಂತ ಟಾಮ್ ಫಾದರ್ ಗೆ ಹೇಳಿದಾಗ ಜನ ಬದಲಾವಣೆಗೆ ಹೆದರ್ಕೊಂತಾ ಇದ್ದಾರೆ. ವಿಕ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ, ಅವನ ಬಗ್ಗೆ ಜಾಸ್ತಿ ನೀನು ತಲೆ ಕೆಡ್ಸ್ಕೋಬೇಡ, ನೀನು ಒಳ್ಳೆ ಪ್ರಯತ್ನ ಪಡ್ತಾ ಇದ್ಯಾ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ಬೇಕಾದ್ರೆ ಟಾಮ್ ರಾತ್ರಿ ಚರ್ಚ್ ನ ಡೋರ್ ಲಾಕ್ ಮಾಡ್ಕೊಂಡು ಹೋಗಿ ನನ್ನ ಮಗ ಸ್ವಲ್ಪ ಚೇಷ್ಟೆ ಜಾಸ್ತಿ, ಅವನ ಫ್ರೆಂಡ್ಸ್ ಜೊತೆ ಹೋಗಿ ಬೆಲ್ ಹೊಡೆದಿದ್ದಾನೆ, ನನಗೆ ರೋಸ್ಮೆರಿ ಮತ್ತೆ ಪೆಟ್ರಿಷಿಯಾ ಎಲ್ಲರಿಗೂ ಕೇಳಿಸಿದೆ ಅಂದಾಗ ಫಾದರ್ ಶಾಕ್ ಆಗೋಗ್ತಾರೆ. ಏನು ಬೆಲ್ ಹೊಡೆಯೋದಾ, ಸಾಧ್ಯನೇ ಇಲ್ವಲ್ಲ ಅಂದಾಗ ಟಾಮ್ ಹೌದು, ಆ ಕೆಲ್ಸ ನನ್ ಮಗನೇ ಮಾಡಿರ್ಬೋದು, ಇನ್ಯಾರು ಅಂತ ಕೆಲ್ಸ ಮಾಡಲ್ಲ, ಯಾಕೆ ಶಾಕ್ ಆಗೋಂತದ್ ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ ಅಂತ ಟೆನ್ಷನ್ ಅಲ್ಲೇ ಇಲ್ಲಿಂದ ಹೋಗ್ತಾರೆ ಫಾದರ್. ಟಾಮ್ ಕೂಡ ಪಾರ್ಸಲ್ ತಗೊಂಡು ಹೋಗ್ಬೇಕಾದ್ರೆ ಇಲ್ಲೇ ಇರೋ ವಿಕ್ ನ ಫ್ರೆಂಡ್ಸ್ ಟಾಮ್ ವಿಕ್ ಗೆ ಕೆಟ್ಟದಾಗಿ ಬೈದ್ನಲ್ಲ ಅದೇ ಪದವನ್ನ ಟಾಮ್ ಹೋಗ್ಬೇಕಾದ್ರೆ ಹೇಳ್ತಾ ಇದ್ದಾರೆ. ಹಾಗಾಗಿ ಟಾಮ್ ವಾಪಸ್ ಬಂದು ವಿಕ್ ಅಂದ್ರೆ ನಿಮ್ಮೆಲ್ಲರಿಗೂ ಪ್ರೀತಿ ಜಾಸ್ತಿ ಅಂತ ಗೊತ್ತು, ಹಾಗಂತ ಅವನು ಹೇಳ್ತಿರೋದು ನಿಜ ಅಲ್ಲ, ಆ ಲಾಡ್ಜ್ ಹಾಂಟೆಡ್ ಅಲ್ಲ ಅಂದಾಗ ಒಬ್ಬ ವ್ಯಕ್ತಿ ಆ ಲಾಡ್ಜ್ ಅಲ್ಲಿ ತುಂಬಾನೇ ಕೆಟ್ಟ ಘಟನೆಗಳು ನಡೆದಿದೆ, ಆ ಲಾಡ್ಜ್ ಹಾಂಟೆಡ್ ಅಲ್ಲ ಅಂದ್ಮೇಲೆ ನೀನ್ ಯಾಕೆ ಇವತ್ ರಾತ್ರಿನೇ ಆ ಲಾಡ್ಜ್ ಅಲ್ಲಿ ಇರಬಾರ್ದು ಅಂತ ಕೇಳಿದಾಗ ಆಯ್ತು ನೀವೇ ರೂಮ್ ಗೆ ದುಡ್ಡು ಕೊಡ್ಬೇಕು, ನಾನು ಇವತ್ ರಾತ್ರಿನೇ ಲಾಡ್ಜ್ ಗೆ ಹೋಗ್ತೀನಿ ಅಂತಾನೆ ಟಾಮ್. ಇಲ್ಲಿ ಕೂತಿರೋ ಜನ
ಜನರೆಲ್ಲ ಈಗ ಟಾಮ್ ಯಾವ್ಯಾವ ರೂಮ್ಗೆ ಹೋಗ್ಬೇಕು ಏನೇನ್ ಮಾಡ್ಬೇಕು ಅಂತ ಲಿಸ್ಟೇ ಹೇಳೋಕೆ ಶುರು ಮಾಡಿದ್ರಿಂದ ಟಾಮ್ ಲಿಸ್ಟ್ ನ ಬರ್ಕೊಂತಾ ಇದ್ದಾನೆ. ಇದೆಲ್ಲವನ್ನ ಟೆಸ್ಟ್ ಮಾಡಿ ಲಾಡ್ಜ್ ಇಂದ ಜೀವಂತವಾಗಿ ಹೊರಗೆ ಬಂದ್ರೆ ಇವರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ಬೋದು ಅಂತ ಮೊದಲು ಇವನಿಗೆ ಕ್ಯಾಪ್ಟನ್ ಸ್ವೀಟ್ ಹೆಸರಿನ ಒಂದು ರೂಮ್ ಅಲ್ಲಿ ಇರೋಕೆ ಹೇಳ್ತಾರೆ. ಯಾಕಂದ್ರೆ ಅಲ್ಲಿದ್ದ ಒಬ್ರು ಶಿಪ್ ನ ಕ್ಯಾಪ್ಟನ್ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡು ತಮ್ಮ ಫ್ಯಾಮಿಲಿ ಅವರನ್ನೇ ಕೊಡಲಿಯಿಂದ ಕೊಚ್ಚಿ ಸಾಯಿಸಿರ್ತಾರೆ. ಆಮೇಲೆ ಹಾರ್ಟೆನ್ಸ್ ಫಿಟ್ಸ್ಜೆರಾಲ್ಡ್ ಅನ್ನೋ ಮಹಿಳೆ ತನ್ನ ಮದುವೆ ದಿನ ಎಸ್ಕೇಪ್ ಆಗಿ ಲಾಡ್ಜ್ ಅಲ್ಲಿ ಬಚ್ಚಿಡ್ಕೊಳ್ಳೋಕೆ ಹೋಗಿರ್ತಾಳೆ. ಆಗ ಮಿಸ್ ಆಗಿ ಕಿಟಕಿಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿರ್ತಾಳೆ. ಆಗಿನಿಂದ ರೂಮ್ ನ ಕನ್ನಡಿ ಹತ್ರ ಅಥವಾ ಕಿಟಕಿ ಹತ್ರ ಹೋಗಿ 3 ಸಲ ಅಗ್ಲಿ ಹಾರ್ಟೆನ್ಸ್ ಅಂತ ಹೇಳಿದ್ರೆ ಗ್ಲಾಸ್ ನ ರಿಫ್ಲೆಕ್ಷನ್ ನಲ್ಲಿ ಅವಳ ಭಯಾನಕವಾದ ದೃಶ್ಯ ಕಾಣಿಸ್ಕೊಳ್ಳುತ್ತೆ. 1962 ನ್ಯೂ ಇಯರ್ ನ ಹಿಂದಿನ ದಿನ ಏನೋ ದುರ್ಘಟನೆ ನಡೆದಿತ್ತಂತೆ. ಏನು ಅಂತ ಸರಿಯಾಗಿ ಹೇಳಲ್ಲ. ಜಾನ್ ರೆನಾಲ್ಡ್ಸ್ ಅನ್ನೋ ವ್ಯಕ್ತಿ ಡಮ್ ವೇಟರ್ ಅಂದ್ರೆ ಸಣ್ಣ ಲಿಫ್ಟ್ ಗೆ ತಲೆ ಸಿಗಿಸ್ಕೊಂಡು ಸಾವನ್ನಪ್ಪಿರ್ತಾನೆ. 1951ರಲ್ಲಿ ಒಬ್ಬ ಕ್ಲೌನ್ ಕಿಲ್ಲರ್ ಇದ್ದ ಅಂತೆಲ್ಲ ಹೇಳ್ತಾರೆ. ನಂದೊಂದಿರ್ಲಿ ಅಂತ ಇಲ್ಲೇ ಇದ್ದ ರೋಸ್ಮೆರಿ ನೀನು ಕ್ರಾಲ್ ಸ್ಪೇಸ್ ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಕ್ರಾಲ್ ಸ್ಪೇಸ್ ಅಂದ್ರೆ ಅದೇ ಬಿಲ್ಡಿಂಗ್ ನ ಕೆಳಗೆ 2-3 ಅಡಿ ಗ್ಯಾಪ್ ಇಟ್ಟಿರ್ತಾರಲ್ಲ, ಅಲ್ಲಿಗೆ ಹೋಗಿ ವೈರ್ ಪೈಪ್ ಗಳನ್ನ ರಿಪೇರ್ ಮಾಡೋಕೆ ಈಸಿ ಆಗ್ಲಿ ಅಂತ ಆ ಜಾಗ. ಲಾಡ್ಜ್ ಅಲ್ಲಿ ಏನೇನಾಗಿತ್ತು ಅಂತ ಕೇಳಿ ಇದೆಲ್ಲ ಮೊದ್ಲೇ ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ನಿಮ್ಗೆ ಅನ್ಸಿರ್ಬೋದು ಸ್ನೇಹಿತರೆ. ಎಲ್ಲ ಸ್ಟೀಫನ್ ಕಿಂಗ್ ಅವರು ಬರ್ದಿರೋ ಸ್ಟೋರೀಸ್ ಮತ್ತೆ ನಾವೆಲ್ ಇಂದ ತಗೊಂಡಿರೋದು. ಈ ಸೀರೀಸ್ ನ ರೈಟರೇ ಹೇಳಿರೋ ಹಾಗೆ ಸ್ಟೀಫನ್ ಕಿಂಗ್ ಅವರ ನಾವೆಲ್ ಮತ್ತೆ ಸಣ್ಣ ಕಥೆಗಳೇ ಈ ಸೀರೀಸ್ ಮಾಡೋಕೆ ಇನ್ಸ್ಪಿರೇಷನ್. ಸ್ಟೀಫನ್ ಕಿಂಗ್ ಅವರ ಕಥೆಗಳು ಸಣ್ಣ ಟೌನ್ ಅಲ್ಲಿ ಅಥವಾ ಸಣ್ಣ ಹೋಟೆಲ್ ಲಾಡ್ಜ್ ಗಳಲ್ಲಿ ನಡೆಯುತ್ತೆ. ಇಟ್ ಮೂವೀಸ್ ಮತ್ತೆ ವೆಲ್ಕಮ್ ಟು ಡೆರಿ ಸೀರೀಸ್ ಅಲ್ಲಿ ಡೆರಿ ಅನ್ನೋ ಸಣ್ಣ ಟೌನ್ ಅಲ್ಲಿ ಕತೆ ನಡೆಯುತ್ತೆ. ಸೇಲಂ ಸ್ಲಾಟ್ ವ್ಯಾಂಪೈರ್ ಮೂವಿಯಲ್ಲಿ ಜೆರುಸಲೇಮ್ ಸ್ಲಾಟ್ ಅನ್ನೋ ಸಣ್ಣ ಟೌನ್ ಅಲ್ಲಿ ಕತೆ ನಡೆಯುತ್ತೆ. ದ ಶೈನಿಂಗ್ ಮೂವಿ ಓವರ್ಲುಕ್ ಹೋಟೆಲ್ ಒಳಗೆ ನಡೆಯುತ್ತೆ. 1408 ಮೂವಿಯ ಕತೆ ಒಂದು ಲಾಡ್ಜ್ ಅಥವಾ ಹೋಟೆಲ್ ರೂಮ್ ಅಲ್ಲಿ ನಡೆಯುತ್ತೆ ಸ್ನೇಹಿತರೆ. ಎಲ್ಲ ಸ್ಟೀಫನ್ ಕಿಂಗ್ ಅವರು ಬರ್ದಿರೋ ಬುಕ್ ಮೇಲೆ ಆಧಾರಿತವಾಗಿರೋ ಅಂತ ಮೂವೀಸ್. ಕ್ಯಾಪ್ಟನ್ ಸ್ವೀಟ್ ಅಲ್ಲಿ ಶಿಪ್ ನ ಕ್ಯಾಪ್ಟನ್ ಗೆ ತಲೆ ಕೆಟ್ಟು ತನ್ನ ಫ್ಯಾಮಿಲಿನ ಕೊಡಲಿಯಿಂದ ಕೊಚ್ಚಿ ಸಾಯಿಸಿರ್ತಾರೆ. ಇದು ಡೈರೆಕ್ಟ್ ಆಗಿ ದ ಶೈನಿಂಗ್ ಮೂವಿಗೆ ರೆಫರೆನ್ಸ್. ಆ ಮೂವಿಯಲ್ಲಿ ನಿಮ್ಗೆ ನೆನಪಿರ್ಬೋದು ಸ್ನೇಹಿತರೆ, ಜಾಕ್ ಹೋಟೆಲ್ ನ ಕೇರ್ ಟೇಕರ್ ಆಗೋಕ್ಕೂ ಮುಂಚೆ ಚಾರ್ಲ್ಸ್ ಗ್ರೇಡಿ ಅನ್ನೋನು ಕೇರ್ ಟೇಕರ್ ಆಗಿರ್ತಾನೆ. ಅವನು ತನ್ನ ಹೆಂಡತಿ ಮಕ್ಕಳನ್ನ ಕೊಡಲಿಯಿಂದ ಕೊಚ್ಚಿ ಸಾಯಿಸಿದ್ದ. ಅಷ್ಟೇ ಅಲ್ಲ, ಆಮೇಲೆ ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ಜಾಕ್ ಕೂಡ ತನ್ನ ಹೆಂಡತಿ ವೆಂಡಿ ಮತ್ತೆ ಮಗ ಡ್ಯಾನಿನ ಕೊಡಲಿಯಿಂದ ಕೊಲ್ಲೋಕೆ ನೋಡ್ತಾನೆ. ಆದ್ರೆ ಡಿಕ್ ಹ್ಯಾಲೋರನ್ನ ಮಾತ್ರ ಕೊಲ್ತಾನೆ. ಡ್ಯಾನಿ ಮತ್ತೆ ವೆಂಡಿ ಬಚಾವಾಗಿರ್ತಾರೆ. ಮತ್ತೆ ರೂಮ್ ನಂಬರ್ 237 ಅಲ್ಲಿ ಒಬ್ಳು ಭಯಾನಕ ಮಹಿಳೆಯ ಆತ್ಮ ಇರಲ್ವಾ, ಅದೇ ರೀತಿ ಇಲ್ಲಿ ಅಗ್ಲಿ ಹಾರ್ಟೆನ್ಸ್ ನ ಆತ್ಮ ಒಂದು ರೂಮ್ ಅಲ್ಲಿ ಇದೆ. ಬ್ಲಡಿ ಮೇರಿ ಸ್ಟೋರಿಯಲ್ಲಿ ಹೇಗೆ ಬ್ಲಡಿ ಮೇರಿನ ಹೆಸರು ಕನ್ನಡಿ ಮುಂದೆ ನಿಂತ್ಕೊಂಡು ಪದೇ ಪದೇ ಹೇಳಿದಾಗ ಅವಳು ಬರ್ತಾಳೋ, ಅದೇ ರೀತಿ ಅಗ್ಲಿ ಹಾರ್ಟೆನ್ಸ್ ಬರ್ತಾಳೆ. 1951ರಲ್ಲಿ ಒಬ್ಬ ಕ್ಲೌನ್ ಕಿಲ್ಲರ್ ಇದ್ದ ಅಂತಿದ್ದಂಗೆ ನನಗೆ ನೆನಪಾಗಿದ್ದು ಪೆನಿ ವೈಸ್. ನೋಡೋಣ ಟಾಮ್ ಲಾಡ್ಜ್ಗೆ ಹೋದಾಗ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದ್ ಕಡೆ ಫಾದರ್ ಬ್ರೈಸ್ ಚರ್ಚ್ಗೆ ಬರ್ತಾರೆ. ಟಾಮ್ ಗಂಟೆ ಶಬ್ದ ಆಯ್ತು ಅನ್ನಲ್ಲ, ಹೇಗೆ ಸಾಧ್ಯ ಅಂತ ನೋಡೋಕೆ. ನೋಡ್ದಾಗ್ಲೇ ನಮಗೂ ಗೊತ್ತಾಗಿದ್ದು ಗಂಟೆ ಶಬ್ದ ಆಗೋಕೆ ಚಾನ್ಸೇ ಇಲ್ಲ. ಶಬ್ದ ಮಾಡಬಾರ್ದು ಅಂತಾನೆ ಬೆಲ್ಗೆ ಚೈನ್ ಹಾಕಿ ಕಟ್ಟಿದ್ದಾರೆ. ಅಷ್ಟೇ ಯಾಕೆ, ಬೆಲ್ ಹತ್ರ ಬರೋ ಡೋರ್ಗೂ ಬೀಗ ಹಾಕಿರ್ತಾರೆ. ಫಾದರ್ ಈಗ ಬೀಗ ತೆಕ್ಕೊಂಡು ಒಳಗೆ ಬಂದಿದ್ದು. ಹೀಗಿದ್ದಾಗ ಬೆಲ್ ಶಬ್ದ ಬರೋಕೆ ಹೇಗ್ ಸಾಧ್ಯ? ಟಾಮ್ ನ ಮಗ ಕೂಡ ಇಲ್ಲಿಗೆ ಬರೋಕೆ ಸಾಧ್ಯನೇ ಇಲ್ವಲ್ಲ ಅಂತ ಇವ್ರಿಗೆ ಡೌಟ್ ಬರ್ತಾ ಇದೆ. ಆಮೇಲೆ ಕೆಲವು ಹಳೆ ಬುಕ್ಸ್ ಮತ್ತೆ ಲೆಟರ್ಸ್ ಎಲ್ಲ ಚೆಕ್ ಮಾಡಿದಾಗ ಒಂದು ಲೆಟರ್ ಅಲ್ಲಿ ಯಾರೋ ಬರ್ದಿದ್ದಾರೆ, ಈ ಕೆಲಸ ಮಾಡೋ ಹೊರೆ ನಿಮ್ಮ ಮೇಲೆ ಬರ್ದೇ ಇರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದ್ರೆ ಯಾವಾಗ ಬೆಲ್ ನ ಶಬ್ದ ಕೇಳಿಸುತ್ತೋ ಆಗ ನೀವು ಈ ಸ್ಟೆಪ್ಸ್ ನ ಫಾಲೋ ಮಾಡಬೇಕು. ಚರ್ಚ್ ನ ಹತ್ರನೇ ಉತ್ತರ ದಿಕ್ಕಿನಲ್ಲಿ ಒಂದು ಚೇಂಬರ್ ಇದೆ. ಆ ಚೇಂಬರ್ ಅಲ್ಲಿ ನಿಮಗೆ ಏನೋ ಸಿಗುತ್ತೆ ಅಂತ ಬರ್ದಿದೆ. ಅಷ್ಟೇ ಕಾಣಿಸೋದು ಲೆಟರ್ ಅಲ್ಲಿ, ಪೂರ್ತಿ ತೋರ್ಸಲ್ಲ. ಬೆಲ್ ನ ಶಬ್ದ ಕೇಳಿಸಿದಾಗ ಈ ಲೆಟರ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಬರ್ದಿದ್ಯೋ ಅದನ್ನ ಫಾದರ್ ಬ್ರೈಸ್ ಮಾಡ್ಬೇಕು. ಒಂದಂತೂ ನಿಜ, ವಿಕ್ ಹೇಳ್ದಂಗೆ ಈಗ ನಡೀತಾ ಇರೋದೆಲ್ಲ ಮೊದ್ಲು ಕೂಡ ನಡೆದಿದೆ. ಅವಾಗವಾಗ ರಿಪೀಟ್ ಆಗ್ತಾನೆ ಇರುತ್ತೆ. ಎಲ್ಲ ಶುರು ಆಗೋದು ಭೂಕಂಪ ಮತ್ತೆ ಫಾಗ್ ಇಂದ. ಈ ಕಡೆ ಟಾಮ್ ತನ್ನ ಮಗನ ಜೊತೆ ಊಟ ಮಾಡಿ ಆದ್ಮೇಲೆ ಇವನಿಗೆ ತನ್ನ ವಯಸ್ಸಾಗಿರೋ ಅಸಿಸ್ಟೆಂಟ್ ರುತ್ನ ಮನೆಯಲ್ಲಿ ಇರೋದಕ್ಕೆ ಹೇಳಿ ಇವನು ಲಾಡ್ಜ್ ಅಲ್ಲಿ ಇರೋಕೆ ಬರ್ತಾನೆ. ಲಾಡ್ಜ್ ನಡೆಸ್ತಾ ಇರೋ ಕರ್ಟ್ ಬರೋಕೆ ಸ್ವಲ್ಪ ತಡ ಆಯ್ತು. ಇದೇ ಗ್ಯಾಪ್ ಅಲ್ಲಿ ಗೋಡೆ ಮೇಲೆ ನೇತಾಕಿರೋ ಒಂದು ಪೇಂಟಿಂಗ್ ನ ನೋಡ್ತಾ ಇದ್ದಾನೆ ಟಾಮ್. ಸಣ್ಣ ಬೋಟ್ ಅಲ್ಲಿ ಒಂದಷ್ಟು ಜನ ಹೋಗ್ತಾ ಇದ್ದಾರೆ. ಬೋಟ್ ಅಲ್ಲಿ ಇದ್ದ ಒಬ್ಳು ಹುಡುಗಿ ನೀರಿಗೆ ಬಿದ್ದಿದ್ದಾಳೆ. ಒಂದು ವುಡನ್ ಬಾಕ್ಸ್ ನ ಕೈಯಲ್ಲಿ ಹಿಡ್ಕೊಂಡು ಮುಳುಗದೆ ಇರೋ ಹಾಗೆ ತನ್ನ ಪ್ರಾಣ ಕಾಪಾಡ್ಕೊಂತಾ ಇದ್ದಾಳೆ. ಈ ಪೇಂಟಿಂಗ್ ತುಂಬಾನೇ ಮುಖ್ಯ ಸ್ನೇಹಿತರೆ, ನೆನ್ಪಿಡ್ಕೊಳ್ಳಿ. ಕರ್ಟ್ ಟಾಮ್ ನ ಕ್ಯಾಪ್ಟನ್ ಸೂಟ್ ಗೆ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾನೆ. ರೂಮ್ ಒಳಗೆ ಕಾಲು ಇಡಲ್ಲ, ಅಷ್ಟು ಭಯ. ಲಗೇಜ್ ನ ಕೂಡ ಹೊರಗಿಂದಾನೆ ಒಳಗೆ ಒದ್ಬಿಟ್ಟು ಹೋಗ್ತಾನೆ. ಒಬ್ನೇ ರೂಮ್ ಅಲ್ಲಿ ಏನ್ ಮಾಡೋದಪ್ಪ ಅಂತ ಟಾಮ್ ಟಿವಿ ಆನ್ ಮಾಡ್ದ. ಒಂದು ಹಳೆ ವಿಡಿಯೋ ಪ್ಲೇ ಆಗುತ್ತೆ. ಒಬ್ಬ ವ್ಯಕ್ತಿ ಟಿವಿ ನೋಡ್ತಾ ಇರೋರ್ಗೆ ವಿಡೋಸ್ ಬೇಗೆ ಸ್ವಾಗತ ಹೇಳಿ, ವಿಡೋಸ್ ಬೇ ಅಲ್ಲಿ ನೋಡೋಕೆ ತುಂಬಾನೇ ಸ್ಥಳಗಳಿದೆ, ಬನ್ನಿ ತೋರಿಸ್ತೀನಿ ಅಂತ ಇವನು ಹೋಗ್ತಾನೆ. ಆದ್ರೆ ಕ್ಯಾಮ್ರಾ ಯಾರು ಎತ್ಕೊಂಡು ಹೋಗ್ತಾರೆ. ಹೋದ ಹಿಂದಿರುಗಿ ನೋಡ್ದಂಗೆ ಬೇಲಿ ಸಂದಿಗೆ ಹೋದವನು ವಾಪಸ್ ಬರೋದೇ ಇಲ್ಲ. ವಿಚಿತ್ರವಾಗಿರೋದು ಏನ್ ಹೊಸದ ಈ ಟೌನ್ ಅಲ್ಲಿ ಅನ್ಕೊಂಡು ಸುಮ್ನಾಗ್ತಾನೆ ಟಾಮ್. ಆಮೇಲೆ ಲಾಡ್ಜ್ ಅಲ್ಲಿ ಓಡಾಡ್ಬೇಕಾದ್ರೆ ಬುಕ್ಸ್ ಮತ್ತೆ ಬೋರ್ಡ್ ಗೇಮ್ಸ್ ಎಲ್ಲ ಇಟ್ಟಿರೋ ಕಬೋರ್ಡ್ ನ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಒಂದು ಬೋರ್ಡ್ ಗೇಮ್ ಇದೆ, ಇದರ ಹೆಸರು
ಒಂದು ಬಾಕ್ಸ್ ಮೇಲೆ ಟೀತ್ ಅಂತ ಬರ್ದಿದೆ. ಈ ಬಾಕ್ಸ್ ಒಳಗೆ ಹಲ್ಲನ್ನ ಕೀಳೋಕೆ ಬಳಸೋ ಪ್ಲೇಯರ್ಸ್ ಇದೆ. ಏನು ಹಲ್ ಕೀಳೋ ಅಂತ ಆಟ ಬೇರೆ ಆಡ್ತಾರ ಅಂತ ಅನಿಸ್ತು ಟಾಮ್ಗೆ. ಇದನ್ನ ನೋಡಿ ನನಗೆ ಹಿಂದಿನ ಎಪಿಸೋಡ್ ನ ಒಂದು ಸೀನ್ ನೆನಪಾಯ್ತು ಸ್ನೇಹಿತರೆ. ಅದೇ ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಟಾಮ್ ಆರ್ಥರ್ಗೆ ಈ ದ್ವೀಪಕ್ಕೆ 42 ಜನ ಪ್ಯಾಸೆಂಜರ್ಸ್ ಬಂದಿದ್ರು. ಆಗ ಇಲ್ಲಿ ಏನು ಇರ್ಲಿಲ್ಲ, ಕಾಡು ಮತ್ತೆ ಕಾಡು ಪ್ರಾಣಿಗಳು ಬಿಟ್ರೆ ಅಂದಿದ್ದ. ಆಗ ಜರಿ ಮನುಷ್ಯರ ಹಲ್ಲುಗಳಿದ್ವಲ್ಲ ಅಂತ ಹೇಳಿರ್ತಾಳೆ. ಅಂದ್ರೆ ಇಲ್ಲಿಗೆ 100 ವರ್ಷಗಳ ಹಿಂದೆ 42 ಜನ ಪ್ಯಾಸೆಂಜರ್ಸ್ ಮೊದಲನೇ ಬಾರಿ ಬರೋಕೋ ಮುಂಚೆನೆ ಈ ಟೌನ್ ಅಲ್ಲಿ ಮನುಷ್ಯರು ಇದ್ರು. ಅವ್ರಿದ್ರು ಅನ್ನೋದಕ್ಕೆ ಸಾಕ್ಷಿನೇ ಆ ಹಲ್ಲುಗಳು. ಹೀಗೆ ಟಾಮ್ ಎಲ್ಲಾ ವಸ್ತುಗಳನ್ನ ನೋಡ್ತಾ ಸ್ವಲ್ಪ ಡ್ರಿಂಕ್ ಕುಡಿದು ಸಾಲ್ಟಿವೇಲ್ ರೆಸ್ಟೋರೆಂಟ್ ಅಲ್ಲಿ ಯಾರ್ಯಾರು ಇವನು ಎಲ್ಲಿಗೆ ಹೋಗ್ಬೇಕು ಏನೇನ್ ಮಾಡ್ಬೇಕು ಅಂತ ಹೇಳಿದ್ರು ಆ ಕೆಲಸ ಶುರು ಹಚ್ಕೊಂತಾನೆ. ಇವನು ಎಲ್ಲಿ ಸುಳ್ಳು ಹೇಳ್ತಾನೋ ಅಂತ ಎಲ್ಲವನ್ನ ರೆಕಾರ್ಡ್ ಮಾಡ್ಕೊಳೋಕೆ ಕ್ಯಾಮ್ರಾನು ಕೊಟ್ಟು ಕಳ್ಸಿದ್ದಾರೆ. ಬಂದಾಗ್ಲಿಂದ ಕ್ಯಾಪ್ಟನ್ ಸೂಟ್ ಅಲ್ಲೇ ಇದ್ದಾನೆ, ಏನು ಸಮಸ್ಯೆ ಆಗಿಲ್ಲ. ಅಗ್ಲಿ ಹಾರ್ಟೆನ್ಸ್ ನ ಕತೆನೂ ಏನು ಇಲ್ಲ. ಕನ್ನಡಿಯಲ್ಲಿ ಅಥವಾ ಗ್ಲಾಸ್ ಮುಂದೆ ನಿಂತ್ಕೊಂಡು ಅಗ್ಲಿ ಹಾರ್ಟೆನ್ಸ್ ಅಂತ 3 ಸಲ ಹೇಳಿದ್ರೆ ಅವಳು ಬಂದು ದರ್ಶನ ಕೊಡ್ತಾಳೆ ಅಂತ ಹೇಳಿದ್ರು. ಇವನು 3 ಸಲ ಅವಳ ಹೆಸರು ಹೇಳಿದ್ರು. ಅಗ್ಲಿ ಹಾರ್ಟೆನ್ಸು ಬರ್ಲಿಲ್ಲ, ಬ್ಯೂಟಿಫುಲ್ ಹಾರ್ಟೆನ್ಸು ಬರ್ಲಿಲ್ಲ. ಹೀಗೆ ಹೇಳಿದ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಬರ್ತಾನೆ. ಉಳ್ಕೊಂಡಿದ್ದು ಬೇಸ್ಮೆಂಟ್ ಅಲ್ಲಿ ಇರೋ ಕ್ರಾಲ್ ಸ್ಪೇಸ್. ಈ ಕ್ರಾಲ್ ಸ್ಪೇಸ್ ನ ನೋಡಿ ಒಳಗೆ ಏನ್ ಗಲೀಜಿದ್ಯೋ, ಎಂತ ಪ್ರಾಣಿಗಳು ಮತ್ತೆ ಹುಳುಗಳಿದ್ಯೋ ಗೊತ್ತಿಲ್ಲ, ಅಲ್ಲಿಗೆ ಯಾರು ಹೋಗ್ತಾರೆ ಅಂತ ವಾಪಸ್ ಕ್ಯಾಪ್ಟನ್ ಸೂಟ್ಗೆ ಬರ್ತಾನೆ. ಇಲ್ಲಿವರೆಗೂ ಏನು ಸಮಸ್ಯೆ ಇರ್ಲಿಲ್ಲ. ಈಗ ಒಂದೊಂದೇ ಸಮಸ್ಯೆ ಶುರು ಆಗುತ್ತೆ. ಮೊದ್ಲು ಫ್ಯಾನ್ ತಂತಾನೆ ಆನ್ ಆಗುತ್ತೆ. ಕಿಟಕಿಯಿಂದ ಗಾಳಿ ಬೀಸಿರ್ಬೇಕು ಅಂತ ಸುಮ್ನಾದ. ಆದ್ರೆ ಹಿಂದೆನೆ ನ್ಯೂ ಇಯರ್ ಪಾರ್ಟಿ ನಡೀತಾ ಇರೋ ಶಬ್ದ ವೆಂಟ್ಸ್ ಇಂದ ಬರ್ತಾ ಇದೆ. 1962ರಲ್ಲಿ ನ್ಯೂ ಇಯರ್ ನ ಹಿಂದಿನ ದಿನ ರಾತ್ರಿ ಏನೋ ದುರ್ಘಟನೆ ನಡೆದಿತ್ತು ಇಲ್ಲಿ ಅಂತ ರೆಸ್ಟೋರೆಂಟ್ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿ ಹೇಳಿದ್ದ. ಅದೇ ರೀತಿ ಈಗ ನ್ಯೂ ಇಯರ್ ಪಾರ್ಟಿಯ ಶಬ್ದ ಕೇಳಿಸ್ತಾ ಇದೆ. ಹೊರಗೆ ಯಾರೋ ಓಡಾಡ್ತಿರೋ ಶಬ್ದ ಕೂಡ ಆದಾಗ ಡೋರ್ ತೆಗೆದು ನೋಡಿದ್ರೆ ಪಕ್ಕದ ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಇನ್ನೂ ಟೂರಿಸ್ಟ್ ಗಳು ಬಂದೇ ಇಲ್ಲ. ಲಾಡ್ಜ್ ಖಾಲಿ ಇತ್ತು. ಇಲ್ಲಿ ಟಾಮ್ ಒಬ್ನೇ ಇದ್ದಿದ್ದು. ಹೀಗಿದ್ದಾಗ ನೀನ್ ಯಾರು ಅಂತ ಟಾಮ್ ಕೇಳಿದಾಗ ನನ್ನ ಹೆಸರು ವಿಲಿಯಂ, ನಾನು ಕೂಡ ರೂಮ್ ತಗೊಂಡು ಬಂದಿರೋದು ಅಂತ ಹೇಳ್ತಾನೆ. ಎಲ್ಲೋ ಈಗ ಬಂದಿರ್ಬೋದು ಅಂತ ಟಾಮ್ ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ವಾಪಸ್ ರೂಮ್ಗೆ ಬಂದು ಮತ್ತೆ ಟಿವಿ ಆನ್ ಮಾಡಿದ್ರೆ ಆಗ್ಲೇ ಒಬ್ಬ ವ್ಯಕ್ತಿ ಬೇಲಿ ಸಂದಿಗೆ ಹೋದವನು ಇನ್ನೂ ವಾಪಸ್ ಬಂದಿಲ್ಲ. ಚಾನಲ್ ಚೇಂಜ್ ಮಾಡೋಕೆ ನೋಡಿದ್ರೆ ಚೇಂಜ್ ಆಗ್ತಿಲ್ಲ. ಪದೇ ಪದೇ ಒಂದೇ ವಿಡಿಯೋ ಬರ್ತಾ ಇದೆ. ಇದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆ ವಿಡಿಯೋ ಅಲ್ಲಿ ದೂರದಲ್ಲಿ ಯಾರೋ ಕಪ್ಪುಗೆ ನಿಂತಿರೋ ಹಾಗೆ ಒಂದು ಆಕೃತಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ನೋಡ್ಬೇಕಾದ್ರೇನೆ ಟಿವಿ ಆಫ್ ಆಯ್ತು. ಪಕ್ಕದಲ್ಲೇ ಇದ್ದ ಲೈಟ್ ಹೊಡೆದೋಯ್ತು. ಒಬ್ನೇ ಕುತ್ಕೊಂಡು ಏನ್ ಮಾಡೋದು ಅಂತ ಪಕ್ಕದ ರೂಮ್ ಅಲ್ಲಿ ಇರೋ ವಿಲಿಯಂ ಜೊತೆ ಎಣ್ಣೆ ಹೊಡೆಯೋಕೆ ಅಂತ ಬಂದು ಇಬ್ರು ಕುಡಿತಾ ಹಾಗೆ ಡ್ಯಾಡೀಸ್ ಹೋಮ್ ಬೋರ್ಡ್ ಗೇಮ್ ನ ಆಡ್ಬೇಕಾದ್ರೆ ನಮಗೆ ಟಾಮ್ ನ ಬಗ್ಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಟಾಮ್ ಮೇಯರ್ ಆಗಿದ್ದು ಹೇಗೆ ಅಂದ್ರೆ ಯಾರಿಗೂ ಮೇಯರ್ ಆಗೋಕೆ ಇಷ್ಟ ಇರ್ಲಿಲ್ಲ. ಒಬ್ನೇ ಎಲೆಕ್ಷನ್ಗೆ ನಿಂತ್ಕೊಂಡು ಗೆದ್ದಿರ್ತಾನೆ. ಆದ್ರೆ ಟಾಮ್ಗೆ ಹೇಳಿ ಅಂತಾರೆ ಎಲ್ಲರೂ. ತಲೆಯೆಲ್ಲ ಮಾತಾಡೋ ವಿಕ್ ಅಥವಾ ಬೇರೆ ಯಾರಿಗೆ ಟಾಮ್ ಮೇಯರ್ ಆಗಿರೋದು ಇಷ್ಟ ಇಲ್ವೋ ಅವರೇ ಮೇಯರ್ ಆಗ್ಬೇಕಾಗಿತ್ತು, ಲೀಡರ್ ಆಗ್ಬೇಕಾಗಿತ್ತು. ಒಬ್ರಿಗೂ ಮೇಯರ್ ಎಲೆಕ್ಷನ್ಗೆ ನಿಂತ್ಕೊಳೋಕೆ ಧೈರ್ಯ ಇರ್ಲಿಲ್ಲ. ಈಗ ಟಾಮ್ ಬಗ್ಗೆ ಮಾತಾಡ್ತಿದ್ದಾರೆ. ಎಲ್ಲಿ ಮೇಯರ್ ನ ಸ್ಥಾನ ಕೂಡ ಶಾಪಗ್ರಸ್ತವಾಗಿದೆ ಅನ್ಕೊಂಡಿದಾರೋ ಏನೋ. ಟಾಮ್ ನ ತಂದೆ ಇದೇ ಟೌನ್ ಅವರು. ಆದ್ರೆ ಅವರಮ್ಮ ಹೊರಗಿನಿಂದ ದ್ವೀಪಕ್ಕೆ ಟೂರ್ಗೆ ಅಂತ ಬಂದಿರ್ತಾರೆ. ಆಗ ಇಬ್ರು ಭೇಟಿ ಆಗಿರ್ತಾರೆ. ಒಂದು ಗುಡ್ ನ್ಯೂಸ್ ಏನಂದ್ರೆ ಟಾಮ್ ಮ್ಯಾಸಚೂಸೆಟ್ಸ್ ಅಲ್ಲಿ ಹುಟ್ಟಿರ್ತಾನೆ. ಹಾಗಾಗಿ ದ್ವೀಪದ ಶಾಪದಿಂದ ಪಾರಾಗಿದ್ದ. ಇಲ್ಲೇ ಹುಟ್ಟಿದಿದ್ರೆ ಇವನು ಕೂಡ ದ್ವೀಪದಿಂದ ಹೊರಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಇವನ ತಂದೆ ತಾಯಿ ಮದುವೆ ಆಗಿದ್ರೋ ಇಲ್ವೋ ಕನ್ಫರ್ಮ್ ಆಗಿ ಹೇಳಲ್ಲ. ಆದ್ರೆ ಇಬ್ರು ಬ್ರೇಕಪ್ ಮಾಡ್ಕೊಂಡು ದೂರ ಆಗಿರ್ತಾರೆ. ಟಾಮ್ ಇಬ್ಬರ ಹತ್ರ ಕೂಡ ಒಂದಷ್ಟು ತಿಂಗಳು ಉಳ್ಕೊಂತ ಇರ್ತಾನೆ. ಇವರ ಅಮ್ಮನ ಜೊತೆ ಮ್ಯಾಸಚೂಸೆಟ್ಸ್ ಅಲ್ಲಿ ಇರ್ತಾನೆ. ಆಮೇಲೆ ಬೇಸಿಗೆ ಟೈಮ್ ಅಲ್ಲಿ ದ್ವೀಪಕ್ಕೆ ತನ್ನ ತಂದೆ ಹತ್ರ ಬರ್ತಿರ್ತಾನೆ. ತಂದೆ ಜೊತೆ ಇದ್ದಾಗ್ಲೇ ಒಬ್ಳು ಹುಡುಗಿನ ಇಷ್ಟಪಟ್ಟು ಅವಳಿಗೆ ಪ್ರೆಗ್ನೆಂಟ್ ಮಾಡ್ತಾನೆ. ಆಮೇಲೆ ಮದುವೆ ಆಗ್ತಾನೆ. ಸಮಸ್ಯೆ ಏನಾಯ್ತು ಅಂದ್ರೆ ಇವರ ಮಗ ಎವನ್ ಇದೇ ಟೌನ್ ಅಲ್ಲಿ ಹುಟ್ಟಿರ್ತಾನೆ. ಅದಕ್ಕೆ ಟಾಮ್ ನ ಮಗ ಎವನ್ ಟೌನ್ ಇಂದ ಹೊರಗೆ ಹೋಗೋಕೆ ಆಗಲ್ಲ. ಎವನ್ ಹುಟ್ಟಬೇಕಾದ್ರೆ ಹುಟ್ಟಿದ ನಂತರ ಏನೆಲ್ಲ ಆಯ್ತು ಅಂತ ಮುಂದೆ ತೋರಿಸ್ತಾರೆ ಸ್ನೇಹಿತರೆ. ಸದ್ಯಕ್ಕೆ ಟಾಮ್ ಇಷ್ಟನ್ನ ವಿಲಿಯಂಗೆ ಹೇಳಿ ಟೌನ್ ನ ಜನ ತನಗೆ ಅವಮಾನ ಮಾಡೋ ವಿಷಯವಾಗಿ ಮಾತಾಡ್ತಿದ್ದಾಗ ವಿಲಿಯಂ ಸೀರಿಯಸ್ ಆಗಿ ಈ ಜನ ನರಕಕ್ಕೆ ಹೋಗ್ಬೇಕು, ಅವರು ಸುಟ್ಟು ಭಸ್ಮ ಆಗೋದನ್ನ ಕಣ್ಣಾರೆ ನೋಡ್ಬೇಕು ಅಂತೆಲ್ಲ ಹೇಳ್ತಿದ್ದಾನೆ. ಎಲ್ಲೋ ಜಾಸ್ತಿ ಕುಡ್ದೆ ಅನ್ಸುತ್ತೆ, ಏನೇನೋ ಮಾತಾಡ್ತಾ ಇದ್ದೀನಿ. ಆದ್ರೆ ನೀನು ಮಾತ್ರ ಒಳ್ಳೆ ಮೇಯರ್, ಜನ ಹೇಳಿರೋದೆಲ್ಲ ಮಾಡಿ ನೀನು ಒಳ್ಳೆ ಲೀಡರ್ ಅನ್ನೋದನ್ನ ಪ್ರೂವ್ ಮಾಡು ಅಂತ ಹೇಳಿ ಹೋಗ್ತಾನೆ ವಿಲಿಯಂ. ಕುಡ್ದಿರೋ ಜೋಶಲ್ಲಿ ವಿಲಿಯಂ ತುಂಬಿರೋ ಧೈರ್ಯ ತುಂಬಿಕೊಂಡು ಏನಾದ್ರೂ ಆಗ್ಲಿ ಕ್ರಾಲ್ ಸ್ಪೇಸ್ಗೆ ಹೋಗೇ ಬಿಡೋಣ ಅಂತ ಬೇಸ್ಮೆಂಟ್ಗೆ ಬರ್ತಾನೆ ಟಾಮ್. ಸ್ವಲ್ಪ ಯೋಚನೆ ಮಾಡಿ ಕೊನೆಗೂ ಕ್ರಾಲ್ ಸ್ಪೇಸ್ಗೆ ಬಂದ. ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಬೇಸ್ಮೆಂಟ್ ನ ಡೋರ್ ತೆಕ್ಕೊಂಡು ಯಾರೋ ಕೆಳಗೆ ಇಳಿದು ಬರ್ತಾ ಇರೋ ಶಬ್ದ ಟಾಮ್ಗೆ ಕೇಳಿಸ್ತಾ ಇದೆ. ಟಾಮ್ ಯಾರದು ಅಂತ ಪದೇ ಪದೇ ಕೇಳಿದಾಗ ವಿಲಿಯಂ ನಾನೇ ಬಂದಿರೋದು, ಒಳಗೆ ಬರ್ತೀನಿ ತಾಳು ಅಂತ ಕ್ರಾಲ್ ಸ್ಪೇಸ್ಗೆ ಬಂದಾಗ ಟಾಮ್ ಇವನ ಮುಖಕ್ಕೆ ಲೈಟ್ ಬಿಡ್ತಾನೆ. ಇವನು ಸೇಮ್ ಕ್ಲೌನ್ ಕಿಲ್ಲರ್ ತರಾನೇ ಮೇಕಪ್ ಮಾಡ್ಕೊಂಡು ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ದಾನೆ. ಹೆಚ್ಚು ಕಡಿಮೆ ಪೆನಿವೈಸ್ ತರ.
ಪೆನಿವೈಸ್ ತರಾನೇ ನಗಾಡ್ಕೊಂಡು ವೇಗವಾಗಿ ಟಾಮ್ ಹತ್ರನೇ ಬರ್ಬೇಕಾದ್ರೆ ಟಾಮ್ ಇನ್ನೂ ಒಳಗೆ ಹೋದ. ಇಲ್ಲೇ ಒಂದು ಕೊಳತೋಗಿರೋ ಬಾಡಿನ ಕೂಡ ಇವನು ನೋಡ್ತಾನೆ. ಶಾಕಿಂಗ್ ವಿಷಯ ಏನಂದ್ರೆ ಟಾಮ್ ಹಾಕಿರೋ ಬಟ್ಟೆ, ಬಾಡಿ ಹಾಕಿರೋ ಬಟ್ಟೆ ಎರಡೂ ಕೂಡ ಸೇಮ್. ಸೊ ಈಗ ವಿಲಿಯಂ ಇನ್ನೇನು ಟಾಮ್ ಮೇಲೆ ದಾಳಿ ಮಾಡೋಕೆ ಬರ್ತಿದ್ದಂಗೆ ಟಾಮ್ಗೆ ತನ್ನ ರೂಮ್ ಅಲ್ಲಿ ಎಚ್ಚರಿಕೆ ಆಯ್ತು. ಈಗಾಗ್ಲೇ ಬೆಳಗ್ಗೆ ಆಗಿದೆ. ಶೆರೀಫ್ ಬೆಚಿರ್ ಮತ್ತೆ ಕರ್ಟ್ ಇಲ್ಲಿಗೆ ಬಂದಿದ್ದಾರೆ. ಬೆಚಿರ್ಗೆ ಕ್ರಾಲ್ ಸ್ಪೇಸ್ ಅಲ್ಲಿ ಯಾವ್ದು ಕೊಳ್ತೋಗಿರೋ ಡೆಡ್ ಬಾಡಿ ಸಿಗಲ್ಲ. ಕರ್ಟ್ ಸಿಸಿಟಿವಿ ಕ್ಯಾಮೆರಾ ಫುಟೇಜಸ್ ನ ಚೆಕ್ ಮಾಡಿದಾಗ ವಿಲಿಯಂ ಕೂಡ ಎಲ್ಲೂ ಕಾಣ್ತಿಲ್ಲ. ಗಿಲಿಯಂ ಯಾರು ಇಲ್ಲಿ ಇರ್ಲಿಲ್ಲ, ನೀನೊಬ್ನೇ ಇದ್ದಿದ್ದು, ನಾನೇ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಲಿಲ್ವಾ ಅಂತಿದ್ದಾನೆ ಕರ್ಟ್. ಸಿಸಿಟಿವಿ ಫುಟೇಜ್ ಅಲ್ಲಿ ಟಾಮ್ ಒಬ್ನೇ ಕುತ್ಕೊಂಡು ಡ್ಯಾಡೀಸ್ ಹೋಮ್ ಬೋರ್ಡ್ ಗೇಮ್ ನ ಆಡ್ತಿದ್ದಾನೆ, ಒಬ್ನೇ ಮಾತಾಡ್ಕೊಂತಿದ್ದಾನೆ. ಅಂದ್ರೆ ವಿಲಿಯಂ ಬೇರೆ ಯಾರು ಅಲ್ಲ ಸ್ನೇಹಿತರೆ, ರೆಸ್ಟೋರೆಂಟ್ ಅಲ್ಲಿ ಇದ್ದವರು ಹೇಳಿದ್ದ 1951 ಕ್ಲೌನ್ ಕಿಲ್ಲರ್ ಆಗಿದ್ದಾನೆ. ಕ್ಲೌನ್ ತರ ಮೇಕಪ್ ಮಾಡ್ಕೊಂಡು ಈ ಲಾಡ್ಜ್ ಅಲ್ಲಿ ಕೊಲೆಗಳನ್ನ ಮಾಡ್ತಿದ್ದ ಕಿಲ್ಲರ್. ಅವನ ಆತ್ಮದ ಜೊತೆನೆ ಟಾಮ್ ಮಾತಾಡ್ತಾ ಇದ್ದಿದ್ದು, ಕುಡಿತಾ ಇದ್ದಿದ್ದು, ಬೋರ್ಡ್ ಗೇಮ್ ಮಾಡ್ತಾ ಇದ್ದಿದ್ದು. ವಿಲಿಯಂ ಒಬ್ಬ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿಲ್ಲ ಅಷ್ಟೇ. ಈ ಲಾಡ್ಜ್ ದ ಶೈನಿಂಗ್ ಮೂವಿಯಲ್ಲಿ ಇರೋ ಓವರ್ಲುಕ್ ಹೋಟೆಲ್ ತರ ತುಂಬಾನೇ ದುಷ್ಟಶಕ್ತಿಗಳು ಇಲ್ಲಿ ಇದಾವೆ. ಆದ್ರೆ ಕ್ಯಾಪ್ಟನ್ ಸ್ವೀಟ್ ಮಾತ್ರ ಶೈನಿಂಗ್ ಮೂವಿಯಲ್ಲಿ ರೂಮ್ ನಂಬರ್ 237 ಇತ್ತಲ್ಲ, ಅದೇ ರೀತಿ ಇದೆ. ಇದೆಲ್ಲ ಇರ್ಲಿ, ದ ಶೈನಿಂಗ್ ಅಲ್ಲಿ ಜಾಕ್ ಬಾರ್ಟೆಂಡರ್ ಲಾಯ್ಡ್ ನ ಆತ್ಮದ ಜೊತೆ ಮತ್ತೆ ಡೆಲ್ಬರ್ಟ್ ಗ್ರೇಡಿ ಜೊತೆ ಮಾತಾಡ್ತಾನಲ್ಲ, ಅವರೆಲ್ಲ ನಿಜವಾಗ್ಲೂ ಇರ್ಲಿಲ್ಲ. ಹೋಟೆಲ್ ಅವನಿಗೆ ಎಲ್ಲರ ಆತ್ಮ ಕಾಣಿಸೋ ಹಾಗೆ ಮಾಡ್ತಿರುತ್ತೆ ಅಷ್ಟೇ. ಇಲ್ಲೂ ಟಾಮ್ಗೆ ಅದೇ ರೀತಿ ವಿಲಿಯಂ ಕಾಣಿಸಿರೋದು. ಒಂದು ರೀತಿ ಈ ಲಾಡ್ಜ್ ಟಾಮ್ಗೆ ಮತ್ತೆ ಇಲ್ಲಿಗೆ ಬರ್ಬೇಡ ಅಂತ ವಾರ್ನಿಂಗ್ ಕೊಟ್ಟಂಗೆ ಇದು. ಕ್ರಾಲ್ ಸ್ಪೇಸ್ ಅಲ್ಲಿ ಕ್ಲೌನ್ ಕಿಲ್ಲರ್ ವಿಲಿಯಂ ಇವನ ಮೇಲೆ ದಾಳಿ ಮಾಡೋಕೆ ಬಂದಾಗ ಅಲ್ಲಿ ಕಂಡಿದ್ದ ಕೊಳ್ತೋಗಿರೋ ಶವ ಟಾಮ್ ದೇ. ಅದಕ್ಕೆ ಟಾಮ್ ಹಾಕಿದ್ದ ಬಟ್ಟೆನೆ ಶವದ ಮೇಲೂ ಇತ್ತು. ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿಂದು ಅದೇ ಗತಿ ಆಗುತ್ತೆ ಅಂತ ಲಾಡ್ಜ್ ವಾರ್ನಿಂಗ್ ಕೊಟ್ಟಿರುತ್ತೆ. ವಿಲಿಯಂನ ಹೆಸರು ಕೇಳ್ತಿದ್ದಂಗೆ ಈಗ ತಾನೇ ಬಂದ ವಿಕ್ಗೆ ಅವನು ಕ್ಲೌನ್ ಕಿಲ್ಲರ್ ಅಂತ ಕನ್ಫರ್ಮ್ ಆಯ್ತು. ಈಗ್ಲಾದ್ರೂ ಈ ಲಾಡ್ಜ್ ಹಾಂಟೆಡ್ ಆಗಿದೆ ಅಂತ ಒಪ್ಕೊಂತ್ಯಾ ಅಂತ ಕೇಳ್ತಿದ್ದಾನೆ. ಆದ್ರೂ ಟಾಮ್ ಒಪ್ಕೊಳ್ಳಲ್ಲ. ಟಾಮ್ ತರಾನೇ ಕರ್ಟ್ ಕೂಡ ಇದು ಹಾಂಟೆಡ್ ಅಲ್ಲ ಅಂತ ಹೇಳ್ತಿದ್ದಾನೆ. ಕರ್ಟ್ ಕ್ಯಾಪ್ಟನ್ ಸೂಟ್ಗೆ ಹೋಗೋಕೆನೆ ಹೆದರ್ಕೊಂತಾನೆ. ರಾತ್ರಿ ಹೊತ್ತು ಲಾಡ್ಜ್ ಅಲ್ಲಿ ಇರೋದು ಇಲ್ಲ. ಅಂದ್ರೆ ಇವನಿಗೆ ಭಯ ಇದೆ, ಆದ್ರೆ ಎಲ್ಲಿ ಲಾಡ್ಜ್ ನ ಕ್ಲೋಸ್ ಮಾಡಿದ್ರೆ ತನಗೆ ಲಾಸ್ ಆಗುತ್ತೋ ಅಂತ ಟಾಮ್ ತರ ನಾಟಕ ಆಡ್ತಾ ಇದ್ದಾನೆ. ವಿಕ್ ಹೇಳ್ತಾನೆ, ಲಾಡ್ಜ್ ಹಾಂಟೆಡ್ ಅಲ್ಲ ಅಲ್ವಾ, ಮತ್ತೆ ನೀನು ಕೂಡ ಕ್ಯಾಪ್ಟನ್ ಸೂಟ್ ಗೆ ಹೋಗಿ ಒಂದು 10 ಸೆಕೆಂಡ್ ಇದ್ದು ಬಾ ಅಂತ ಎಲ್ಲರೂ ಕರ್ಟ್ ನ ಕ್ಯಾಪ್ಟನ್ ಸೂಟ್ ಒಳಗೆ ಕಳಿಸಿ ಡೋರ್ ಲಾಕ್ ಮಾಡ್ಕೊಂತಾರೆ. 10 ಸೆಕೆಂಡ್ ಆಗ್ತಿದ್ದಂಗೆ ಬೆಚಿರ್ ಡೋರ್ ನ ತೆಗ್ದಾಗ ಇದೇನ್ 10 ಸೆಕೆಂಡ್ ಅಂತ ಹೇಳಿ ಇಷ್ಟೊತ್ತು ಮಾಡಿದ್ರಿ ಅಂತ ಕಿರ್ಚಾಡ್ತಾ ಇದ್ದಾನೆ ಕರ್ಟ್. ಇನ್ನೊಂದು 30 ಸೆಕೆಂಡ್ ಒಳಗೇನೆ ಇರು ಅಂತ ಮತ್ತೆ 30 ಸೆಕೆಂಡ್ ಒಳಗೆ ಕಳಿಸಿ 30 ಸೆಕೆಂಡ್ ಆದ್ಮೇಲೆ ಡೋರ್ ತೆಗ್ದಾಗ ರೂಮ್ ಅಲ್ಲಿ ಇದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಕಿಟಕಿಯ ಗ್ಲಾಸ್ ಕ್ರಾಕ್ ಆಗಿದೆ. ಹೇಗಾಯ್ತು ಇದೆಲ್ಲ ಅಂತ ಕರ್ಟ್ ಹೇಳಲ್ಲ. ಶಾಕ್ ಅಲ್ಲಿ ಸೈಲೆಂಟ್ ಆಗಿ ರೂಮ್ ಇಂದ ಹೊರಗೆ ಹೋಗಿ ತಲೆ ಮೇಲೆ ಕೈ ಹಿಡ್ಕೊಂಡು ಕುತ್ಕೊಂತಾನೆ. ಏನಾಯ್ತು ಅಂತ ಸತ್ಯ ಹೇಳಿದ್ರೆ ಮತ್ತೆ ಇಲ್ಲಿ ಲಾಡ್ಜ್ ನ ಕ್ಲೋಸ್ ಮಾಡ್ಬಿಡ್ತಾರೋ ಅಂತ. ಬೆಚಿರ್ ಗೋಡೆ ಮೇಲೆ ಒಂದು ಕಡೆ ಗಮನಿಸ್ತಾನೆ. ವಾಲ್ ಪೇಪರ್ ನ ಹಿಂದೆ ಬ್ಲಾಕ್ ಮೋಲ್ಡ್ ಬೆಳ್ಕೊಂಡಿದೆ. ಮನೆ ಒಳಗೆ ಸರಿಯಾಗಿ ಗಾಳಿ ಆಡ್ದಲೆ ಒದ್ದೆ ಆಗಿರೋ ಜಾಗದಲ್ಲಿ ಬ್ಲಾಕ್ ಮೋಲ್ಡ್ ಬೆಳ್ಕೊಳ್ಳುತ್ತಲ್ಲ, ಅದೇ ರೀತಿ. ಈ ಮೋಲ್ಡ್ ನೋಡ್ತಿದ್ದಂಗೆ ಕರ್ಟ್ ಇದರಿಂದನೇ ಟಾಮ್ಗೆ ಭ್ರಮೆ ಆಗಿರ್ಬೇಕು. ಅಂದ್ರೆ ವಿಕ್ ಬ್ಲಾಕ್ ಮೋಲ್ಡ್ ಇಂದ ಭ್ರಮೆ ಇಷ್ಟು ಬೇಗ ಆಗಲ್ಲ, ಅದಕ್ಕೆ ಸಮಯ ಬೇಕು ಅಂತಿದ್ದಾನೆ. ಟಾಮ್ ಅಂತೂ ಇಲ್ಲಿ ಮೋಲ್ಡೇ ಇರ್ಲಿಲ್ವಲ್ಲ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ದಾನೆ. ಇವನು ಏನು ಮಾತಾಡಲ್ಲ, ಎಲ್ಲರೂ ಸೇರ್ಕೊಂಡು ಲಾಡ್ಜ್ ಕ್ಲೋಸ್ ಮಾಡಿದ್ರೆ ಅಂತ. ಕೊನೆಗೆ ಇವರು ಮಾತುಕತೆ ನಡೆಸಿ ಈ ಕ್ಯಾಪ್ಟನ್ ಸ್ವೀಟ್ ನ ಮಾತ್ರ ಕ್ಲೋಸ್ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಬ್ಲಾಕ್ ಮೋಲ್ಡ್ ಇಂದ ಭ್ರಮೆ ಆಗೋದು ತುಂಬಾನೇ ಹಾರರ್ ಮೂವೀಸ್ ಅಲ್ಲಿ ತೋರಿಸಿದರೆ ಸ್ನೇಹಿತರೆ. ನನಗೆ ನೆನಪಿರೋದು ದ ಹಾಂಟಿಂಗ್ ಆಫ್ ಹಿಲ್ ಹೌಸ್ ಸೀರೀಸ್ ಅಲ್ಲಿ ಮನೆ ತುಂಬಾ ಬ್ಲಾಕ್ ಮೋಲ್ಡ್ ಬೆಳ್ಕೊಂಡಿರುತ್ತೆ. ಇದರಿಂದ ಮನುಷ್ಯರಿಗೆ ಭ್ರಮೆ ಆಗುತ್ತೆ. ಇನ್ನ ರೂಮ್ ಒಳಗೆ ಕರ್ಟ್ ಇದ್ದಾಗ ಏನಾಗಿತ್ತು ಅಂದ್ರೆ, ಒಂದು ಥಿಯರಿ ಪ್ರಕಾರ 10 ಸೆಕೆಂಡ್ ಗಳ ಕಾಲ ಕರ್ಟ್ ಒಳಗೆ ಇದ್ದಾಗ ಇಷ್ಟೊತ್ತು ಯಾಕೆ ಡೋರ್ ತೆಗೆಯೋದು ಲೇಟ್ ಯಾಕೆ ಮಾಡಿದ್ರಿ ಅಂತ ಕರ್ಟ್ ಹೇಳ್ತಾನೆ. ಅದಾದ್ಮೇಲೆ 30 ಸೆಕೆಂಡ್ ಗಳ ಕಾಲ ಕರ್ಟ್ ಒಳಗೆ ಇದ್ದಾಗ ರೂಮ್ ಅಲ್ಲಿ ಇದ್ದು ಬೋರ್ ಆಗಿ ಕೊನೆಗೆ ಕಿಟಕಿ ಹೊಡ್ಕೊಂಡು ರೂಮ್ ಇಂದ ಹೊರಗೆ ಹೋಗೋಕೆ ಟ್ರೈ ಮಾಡಿರೋ ಹಾಗಿದ್ದಾನೆ. ಯಾಕೆ ಅಂದ್ರೆ ರೂಮ್ ನ ಒಳಗೆ ಟೈಮ್ ಸ್ಲೋ ಆಗಿ ಹೋಗುತ್ತೆ. ಹೊರಗೆ ಇದ್ದವ್ರಿಗೆ 30 ಸೆಕೆಂಡ್ ಆದ್ರೆ ಒಳಗೆ ಇದ್ದ ಕರ್ಟ್ಗೆ 30 ಗಂಟೆಗಳು ಕಳೆದಿರೋ ರೀತಿ ಅನುಭವ ಆಗಿರ್ಬೋದು. ಅದಕ್ಕೆ ಒಳಗೆ 30 ಗಂಟೆ ಒಬ್ನೇ ಪರದಾಡ್ತಿದ್ದ ಅನ್ಸುತ್ತೆ. 1408 ಮೂವಿಯಲ್ಲೂ ಅಷ್ಟೇ ರೂಮ್ ನಂಬರ್ 1408 ಒಳಗೆ ಹೋದವರಿಗೆ ರೂಮ್ ಮೆಂಟಲ್ ಟಾರ್ಚರ್ ಕೊಡುತ್ತೆ. ಎಷ್ಟೋ ದಿನ ರೂಮ್ ಅಲ್ಲೇ ಇರೋ ಹಾಗೆ ಅನುಭವ ಆಗುತ್ತೆ. ರಿಯಾಲಿಟಿಯಲ್ಲಿ ಕೆಲವು ನಿಮಿಷಗಳು ಕಳೆದಿರುತ್ತೆ ಅಷ್ಟೇ. ಇದೇ ರೀತಿ ಟಾಮ್ಗೆ ಯಾಕಾಗ್ಲಿಲ್ಲ ಅನ್ನೋದಕ್ಕೂ ಒಂದು ಥಿಯರಿ ಇದೆ ಸ್ನೇಹಿತರೆ. ಅದೇ ಈ ದ್ವೀಪದ ಶಾಪ. ಈ ದ್ವೀಪದ ಶಾಪ ಇಲ್ಲಿ ಹುಟ್ಟಿರೋರ ಮೇಲೆ ಮಾತ್ರ ವರ್ಕ್ ಆಗುತ್ತೆ ಅಷ್ಟೇ. ಟಾಮ್ ಹೊರಗಿನವನು, ಹೊರಗೆ ಹುಟ್ಟಿ ಇಲ್ಲಿಗೆ ಬಂದಿರೋದು. ನೀನು ನನ್ನ ಟಾರ್ಗೆಟ್ ಅಲ್ಲ, ಆದ್ರೆ ಮತ್ತೆ ಲಾಡ್ಜ್ಗೆ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಿಲ್ಲ ಅಂತ ಟಾಮ್ಗೆ ಲಾಡ್ಜೆ ವಾರ್ನಿಂಗ್ ಕೊಟ್ಟಿದೆ. ಅದೇ ವಿಲಿಯಂನ ಆತ್ಮದ ಸಹಾಯದಿಂದ. ಟಾಮ್ನ ಬದಲು ಬೇರೆ ಯಾರಾದ್ರೂ ಇಲ್ಲಿ ರಾತ್ರಿ ಎಲ್ಲ ಉಳ್ಕೊಂಡಿದ್ದಿದ್ರೆ ಅವರ ಕತೆ ಮುಗಿತಾ ಇತ್ತು ಅನ್ಸುತ್ತೆ. ಇದೇ ರೀತಿ ಮುಂದೆ ಬರೋ ಟೂರಿಸ್ಟ್ ಗಳಿಗೆ ಏನು ಆಗಲ್ಲ, ಸಣ್ಣ ಪುಟ್ಟ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ಬೋದು ಅಷ್ಟೇ. ಸೊ ಈಗ ಟಾಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ವಿಕ್ಗೆ ಇವನ ಮುಖ ನೋಡಿನೇ ಗೊತ್ತಾಯ್ತು. ಒಂದಲ್ಲ ಒಂದು ದಿನ ಇವನ್ಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೊರಡ್ತಾನೆ.
ಟಾಮ್ ನ ಕರ್ಕೊಂಡು ಹೋಗೋಕೆ ಪೆಟ್ರಿಷಿಯಾ ಬಂದಿದ್ದಾಳೆ. ಏನಾಯ್ತು ಒಳಗೆ ಅಂತ ಇವಳು ಕೇಳಿದಾಗ ಏನು ಆಗಿಲ್ಲ ಅಂತ ಹೇಳ್ತಾನೆ ಟಾಮ್. ಸೊ ಎಪಿಸೋಡ್ 2 ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳ್ಬೇಕು. ಅದೇ ಮೊದಲ ಎಪಿಸೋಡ್ ನ ವಿಡಿಯೋಸ್ಗೆ ಬಂದಿರೋ ವ್ಯೂಸ್ ನೋಡಿ ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮೊದಲನೇ ವಿಡಿಯೋ ಅಲ್ಲೇ ಹೇಳಿರೋ ಹಾಗೆ ತುಂಬಾನೇ ಜನ ಕಮೆಂಟ್ ಮಾಡಿ ಈ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡಿ ಎಂದಿದ್ದಕ್ಕೆ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲ 2 ಎಪಿಸೋಡ್ ನ ಸ್ಕ್ರಿಪ್ಟ್ ನಾನು ಮೊದಲೇ ಬರ್ದಿದ್ದೆ, ಹಾಗಾಗಿ ಈ ವಿಡಿಯೋನ ಕೂಡ ಡೀಟೇಲ್ ಆಗಿ ಮಾಡಿದ್ದೀನಿ. ಮುಂದಿನ ವಿಡಿಯೋಸ್ ಅಲ್ಲಿ ಸುಮ್ನೆ ಕತೆ ಹೇಳಿ ಮುಗಿಸೋದಾ ಇಲ್ಲ ಡೀಟೇಲ್ ಆಗಿ ಮಾಡ್ಬೇಕಾ ಅಂತ ನೀವೇ ಕಮೆಂಟ್ಸ್ ಅಲ್ಲಿ ಹೇಳ್ಬೇಕು ಸ್ನೇಹಿತರೆ. ಹಾನೆಸ್ಟ್ ಆಗಿ ಈ ಸೀರೀಸ್ ಇಷ್ಟ ಆಗ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಸ್ನೇಹಿತರೆ. 1 ಇಲ್ಲ 2 ವಿಡಿಯೋಸ್ ಅಲ್ಲೇ ಇಂಪಾರ್ಟೆಂಟ್ ಆಗಿರೋದನ್ನ ಮಾತ್ರ ಹೇಳಿ ಪೂರ್ತಿ ಸೀರೀಸ್ ನ ಮುಗಿಸ್ತೀನಿ. ಆಮೇಲೆ ಬೇರೆ ಒಳ್ಳೆ ಮೂವೀಸ್ ನ ಬ್ರೇಕ್ ಡೌನ್ ಅಥವಾ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಈಗ ರೀಸೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋ ಮೂವೀಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ಕೇಳಿರೋದೇ ಸ್ನೇಹಿತರೆ. ನನಗೆ ಇಷ್ಟ ಇರೋ ಮೂವೀಸ್ ಬಗ್ಗೆ ವಿಡಿಯೋಸ್ ಮಾಡೋದೇ ಕಡಿಮೆ ಮಾಡಿದೀನಿ, ಯಾಕಂದ್ರೆ ನೀವು ಸಪೋರ್ಟ್ ಮಾಡೋದು ನನಗೆ ತುಂಬಾನೇ ಮುಖ್ಯ. ನೀವು ಕೇಳ್ತೀರಾ ಅಂತ ವಿಡಿಯೋಸ್ ಮಾಡ್ತೀನಿ ಸ್ನೇಹಿತರೆ, ಆಗ್ಲೇ ತುಂಬಾನೇ ಕಡಿಮೆ ವ್ಯೂಸ್ ಬರುತ್ತೆ, ನೀವೇ ಗಮನಿಸಿರ್ಬಹುದು. ಅದಕ್ಕೆ ತುಂಬಾನೇ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಕೇಳೋ ಮೂವೀಸ್ ನ ಬಿಟ್ಟು ತಮಗೆ ಯಾವ ಮೂವಿ ಬಗ್ಗೆ ವಿಡಿಯೋ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೋ ಅದೇ ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ನೀವೇ ನನಗೆ ಈಗ ಸಹಾಯ ಮಾಡ್ಬೇಕು ಸ್ನೇಹಿತರೆ. ನೀವು ಕೇಳೋ ಮೂವೀಸ್ ಮತ್ತೆ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡೋದಾ ಇಲ್ಲ ನಾನೇ ಒಳ್ಳೆ ಮೂವೀಸ್ ಅಥವಾ ಸೀರೀಸ್ ನ ಸೆಲೆಕ್ಟ್ ಮಾಡಿ ವಿಡಿಯೋ ಮಾಡ್ಬೇಕಾ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.